ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಇವತ್ತು ನಾವು ಯುಗಾದಿ ಹಬ್ಬದಾಗಿರುತ್ತೆ. ನಾನು ಇದ್ರ ಸರಿ ಎಷ್ಟೊತ್ತಿಗೆ ಯಾರೇ ಸರಿ ನಾವು ಅಪ್ಪ ತೋರಣ ಎಲ್ಲ ಕಟ್ಬಿಟ್ಟೈತೆ ನೋಡಿ. ಅವರೇ ಕರಿತವ್ರೆ ಎಲ್ಲ ಹೋಗ್ಬೇಕು. ನಮ್ಮ ಮನೇಲಿ ಬೆಳಗ್ಗೆ ಶುಭೋದಯ ಆಗಿರ್ತಾರೆ. ಬೇಕು ಗಾಯ್ಸ್, ಇವತ್ತು ಹೋಳಿಗೆ ಮಾಡೋದಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಹಿಂಗೆ ಬಂದ್ಬಿಟ್ರೆ ನಮ್ಮ ಮನೆ ದೇವರು ಎಲ್ಲಿ ಕುಡಿಯಂಗೆ ಆಗ್ಬಿಟ್ಟಿದೆ ಗಾಯ್ಸ್. ಅದಕ್ಕೆ ನಮ್ಮ ಅಪ್ಪ ನಮ್ಮ ಮರದ್ದೇ ಎಲ್ಲಿಗೂ ಕೇಳ್ತಾ ಇತ್ತು. ನಿನ್ನೆ ನೋಡಿ ಗಾಯ್ಸ್, ತೋರ್ಸಲ್ಲ ಅಂದ, ಅದಕ್ಕೆ ದಿಗಂತಿನ ತೋರಿಸ್ತಾ ಇದ್ದೀನಿ. ಬಾರ ಹಂಗೆ ಮುಂದೆ. ಪಾಪ ನಮ್ಮ ಅಕ್ಕ ನೀರ್ನೆಲ್ಲ ತೊಳಿತಾ ಇದ್ದಾಳೆ. ಏನಪ್ಪ ನಮ್ಮ ಮರದ್ದು ಎಳ್ಳೀರು ನಪ್ಪ ತೆಗ್ದಿತ್ತು ತೆಗೆದಕ್ಕೆ. ನಮ್ಮಪ್ಪ ದುಡ್ಡು ಕೊಟ್ಟೈತೆ, ನಾವು ಮುಗ್ಕೊಡೋ. ನಮ್ಮಪ್ಪ ಎಳ್ಳೀರು ಕೊಚ್ಚು ಕೊಡ್ತೈತೆ ಗೌಸ್ ನನಗೆ. ನಾವಲ್ಲಿ ಬೆಂಗಳೂರು 60 ರೂಪಾಯಿ ಕೊಟ್ಟು ಕುಡಿತೀವಿ. ಇವನು ನನ್ನ ತಮ್ಮ ಬಂದ. ಇವನು ಲಿಂಗೇಶ್, ಇವರೆಲ್ಲ ಫ್ರೆಂಡ್ಸ್, ದೋಸ್ತಗಳು. ಅವನೆಲ್ಲ ಇನ್ನು ಎಣ್ಣೆನ ಹಚ್ಕೊಂಡಿಲ್ಲ ಚಾನಲ್ಗೆ. ಹೇಳೇ ಇದು ನಮ್ಮದು ಮರ. ಇದು ಯಾವ ಮರಪ್ಪ? ಹೊಂಗೆ ಮರ ಅಲ್ಲ? ಹೊಂಗೆ ಮರ, ಬೇವಿನ ಸೊಪ್ಪು ಎರಡು ಜೊತೆಗೈತಿ. ಮರ ಎಲ್ಲ ಚೆನ್ನಾಗಿ ಬೆಳೆಸಿದ್ವಿ ನೋಡಿ. ನೇಚರ್. ಪಾಪ ನನಗೆ ಎಳ್ಳೀರು ಹಾಕ್ಕೊಡ್ತಾಳೆ. ಅವ್ರ ತಾತ ಕೊಚ್ಕೊಟ್ಟೈತೆ. ನನ್ನ ತಮ್ಮ ನೋಡಿ ಬಲ್ಬಿ ಮೆಂಗವನಿ ಇಲ್ಲಿ. ನೀವು ಕುಡಿತದ ಅನ್ವಿತಿ? ನಮ್ಮ ಮರದ್ದು ಎಳ್ಳೀರು ಕುಡಿತಾ ಇದ್ವಿ. ಫಸ್ಟೇ ದಿನ ಕುಡಿತಾ ಇರೋದು. ನಮ್ಮ ದಾರಿ ಅದೇ ನೋಡ್ತಾಳೆ. ನೋಡಿ ಗೈಸ್, ನನ್ನ ತಮ್ಮ ಸೋಮವಾರ ಹೋಗಂತಾನೆ. ನೀನು ನೋಡಿ ರಜಾನೇ ಇಲ್ಲ ಅಲ್ಲಿ. ನೋಡ್ರೆ ಅದಕ್ಕೆ ಮತ್ತೆ ಎಳ್ಳೀರಂತ ಕೊಟ್ಟೆ ನೋಡಿ. ನಾವು ಎಳ್ಳೀರಂತ ಕೊಟ್ಟೈತೆ ಅದು ನೋಡಿ. ಕಾಯಿ ಪೂಜೆ ಕಡೆ ಎಳ್ಳಿಗಲ್ಲ ಹಾಲು ಬರ್ತದಲ್ಲ. ಇದ್ದೀನಿ ಹೋಳಿಗೆ ಮಾಡೋಕ್ಕೆ ಎಲ್ಲ ಹೆಚ್ಚಿಕ್ಕಿದ್ದೀನಿ, ಜೋಡಿಸ್ತಾ ಇದ್ದೀನಿ ನಾನು ಅರ್ಧ. ಇನ್ನು ಮನೆಗೆ ಇದ್ದಾರೆ, ಇಲ್ಲೇ ಇದ್ದಾರೆ. ಸ್ನಾನ ಮಾಡಕ್ಕೆ ಬರ ದಿಗಂತಿ. ಪುಷ್ಪಲತಾ ಫೋಟೋ ತಕ್ಕ ಇದು ವ್ಲಾಗ್. ಪುಷ್ಪಲತಾ ಅವರು ನಮಗೆಲ್ಲ ಎಣ್ಣೆಲ್ಲ ಹಚ್ಚಿದವ್ರೆ. ಸಿಟಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸ್ವಲ್ಪ ಸಾಮಾನು ತಗೊಂಡ್ಬರೋದಿದೆ, ಅದಕ್ಕೆ ಹೊರಟಿದ್ದೀವಿ. ಕ್ಯಾಮ್ರಾ ನೋಡ್ತಾಳೆ ಗೈಸ್. ನಾವೆಲ್ಲ ಸಾಮಾನೆಲ್ಲ ತೊಗೊಂಡಾದ್ಮೇಲೆ ನಾವು ನಮ್ಮ ಮನೆ ದೇವರು ಮೇಲ್ಲಿಂಗೇಶ್ವರ ಗುಡಿಗೆ ಬಂದು ಇಲ್ಲಿ ಬಂದು ಕೈ ಮುಕ್ಕೊಂಡು ಮತ್ತು ಅಲ್ಲಿಂದ ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ದೇವ್ರ ಪೂಜೆ ಮಾಡಿದ್ವಿ ನೋಡಿ. ಇದು ನಮ್ಮ ದೇವರ ಮನೆ ಮೇಲ್ಲಿಂಗೇಶ್ವರ. ಗೈಸ್, ಎಣ್ಣೆ ಸ್ನಾನ ಮಾಡಿದ್ದೇನೆ ನಾವು. ಆ್ಯಕ್ಚುಲಿ ಹಿರಿಯರ ಪೂಜೆ ಮಾಡೋದು, ನಮ್ಮ ತಾತನ ಪೂಜೆ ಮಾಡಿದ್ವಿ. ಹಂಗೆ ನಮ್ಮ ಅಜ್ಜಿ ಊರಿಂದ ಬಂದಿತ್ತು, ಅವ್ರೂ ಪೂಜೆ ಮಾಡ್ತಾಯಿದ್ರು. ಗಾಯ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೇಲಿ ಹಬ್ಬದ ಊಟ ಸ್ಟಾರ್ಟ್ ಮಾಡಿದ್ವಿ. ಊರಿಂದ ಎಲ್ಲ ನಮ್ಮ ದೊಡ್ಡಮ್ಮನ ಮಕ್ಕಳು, ನನ್ನ ಮಕ್ಕಳು, ನಮ್ಮ ಅಜ್ಜಿಯವರೆಲ್ಲ ಬಂದಿದ್ದರು. ಎಲ್ಲರೂ ಕೂತ್ಕೊಂಡು ಎಲ್ಲರ ಜೊತೆ ಊಟ ಎಲ್ಲ ಮುಗಿಸಿದ್ವಿ. ಎಲ್ಲ ಹಬ್ಬ ಎಲ್ಲ ಆಯಿತು, ಊಟ ಎಲ್ಲನೂ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಕಸಿನ್ಸ್ ಎಲ್ಲ ಇದ್ವಿ. ಎಲ್ಲರೂ ಜೊತೆ ಸೇರಿಕೊಂಡು ಹಾಗೆ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಫುಲ್ಲು ಮಸ್ತು ಖುಷಿ ಅಂದರೆ ಖುಷಿ ಇತ್ತಲ್ವ ತಂದು.
ದೊಡ್ಡಮ್ಮ ನಾವು ನಮ್ಮ ದೊಡ್ಡಬರ ಮನೆಗೆ ಹೋಗಿದ್ವಿ, ಇನ್ನೊಂದು ದೊಡ್ಡಬರ ಮನೆಗೆ. ಈ ದೊಡ್ಡಮ್ಮ ಕರ್ಕೊಂಡು ಹೋಗ್ಬೋದಿತ್ತು. ಈಗ ಹೋಗ್ತಾ ಇದ್ವಿ, ಮನೆಗೆ ಬಂದ್ವಿ. ಬೆಳಕ ಕಾಣಲ್ಲ. ಇಲ್ಲಿ ಚೆನ್ನಾಗಿ ಬಿಡ್ತಾವೆ ನಾವು. ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಬೆಳಗ್ಗೆನ 5 ಗಂಟೆ ಲಾಗ್ ಆಗಿರುತ್ತೆ. ಟಮ್ಗಲ್ಲಿಗೆ ಹೋಗಿದ್ವಿ. ನಾನು ನಮ್ಮ ಅಕ್ಕ, ನಮ್ಮ ಅಕ್ಕನ ಫ್ರೆಂಡ್ ಪುಷ್ಪಲತಾ ಅವರು ಬಂದಿದ್ವಿ ದೇವಸ್ಥಾನಕ್ಕೆ. ಎಲ್ಲ ಅರಕೆ ತೀರಿಸ್ತಾ ಇದ್ರು, ದುಂಡು ಹುಡ್ತಾ ಇದ್ರು. ಖುಷಿ ದೀಪ ನಮಸ್ಕಾರ ಹಾಕೊಳ್ಳೆ. ಏನೋ ಒಂದು ದೇವ್ರದ್ದು ಅರಕೆ ಮಾತಾಡೋದು. ಹಿಡ್ಕೊಂಡು ಬ್ಯುಸಿ ಇದ್ದಾಳೆ ಗೈಸ್. ಏನಿಲ್ಲ ಗೈಸ್, ಓದಿದ್ದೀನಿ ಸೈನ್ಸ್. ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡೋಣ ಗೈಸ್. ಇವತ್ತು ದೇವ್ರು ಊರಾಡಕ್ಕೆ ಬಂದಿತ್ತು. ಇವತ್ತು ಊರೊಳಗಡೆ ಆ್ಯಕ್ಚುಲಿ ಇವತ್ತು ಚಂದ್ರ ನೋಡಾದ್ಮೇಲೆ ನಾಳೆ ಭೇಟಿ ಇರುತ್ತೆ. ಅದಕ್ಕೆ ಒಂದಿನ ಮುಂಚೆನೇ ಎಲ್ಲ ಕೌಡಿರಟ್ಟಿ, ಕೋಡನಟ್ಟಿ, ಮಡತಟ್ಟಿ, ಅಕ್ಸಳ್ಳಿ ಎಲ್ಲನೂ ಊರಾಡಕ್ಕೆ ಬರುತ್ತೆ. ಚೌಡಮ್ಮ, ಕೊಲ್ಲಾಪುರದಮ್ಮ ಎರಡು. ದೊಡ್ಡಮ್ಮರ ಮನೆ ಹತ್ರ ಆದಮೇಲೆ ನಮ್ಮ ಮನೆ ಹತ್ರ ನಾವು ರೆಡಿ ಮಾಡಿದ್ವಿ ದೇವ್ರ ಕೂರ್ಸೋಕ್ಕೆ. ನೀನು